ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಓದೋ ಶ್ರೀ ರೇಣುಕಾ ಯಲ್ಲಮ್ಮದಲ್ಲಿ ಶಿವ ಮತ್ತು ಪಾರ್ವತಿಯಾಗಿ ಆ್ಯಕ್ಟ್ ಮಾಡಿದಾರಲ್ಲ, ಅದು ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾನು ಹೋಗಿದ್ದ ದಿನ ನೈಟೆಲ್ಲ ಶೂಟ್ ಮಾಡಿದ್ರಂತೆ, ಅದಕ್ಕೇ ಎಲ್ರಿಗೂ ರಜಾ ಇತ್ತು. ಇವರಿಗೆ ಸ್ವಲ್ಪನೇ ಜನ ಇದ್ದಿದ್ದು, ಅಂದರೆ ಶಿವ, ಪಾರ್ವತಿ ಮತ್ತು ಶಿವನ ಜೊತೆ ಇರ್ತಾರಲ್ಲ ಅವ್ರುಗಳು, ಇಷ್ಟು ಸ್ವಲ್ಪ ಜನನೇ ಇದ್ದಿದ್ದು ಆ್ಯಕ್ಟಿಂಗ್ ಮಾಡೋಕ್ಕೆ. ಯಾಕೆಂದರೆ ಎಲ್ಲರಿಗೂ ರಜಾ ಇತ್ತಂತೆ, ನೈಟೆಲ್ಲ ಶೂಟಿಂಗ್ ಇತ್ತು ಅಂತ. ಬನ್ನಿ ಅವ್ರು ಹೇಗೆಲ್ಲ ಮಾಡ್ತಾರೆ ರಿಯಲ್ ಆಗಿ, ನಾವು ಟಿ ವಿ ನೋಡೋದಕ್ಕೂ ಇದಕ್ಕೂ ಎಷ್ಟು ಇರುತ್ತೆ ಅಂತ ಎಲ್ಲ ನೋಡೋಣ. Please, ಎಲ್ಲಾಗೆ ಕೇಂದ್ರಿ ಕೈ ಹಂಗೆ ಇರಲಿ. ನಾನಂತ ಖುಷಿಯಲ್ಲಿ ಹಂಗೆ ಕಂಡುಕೊಂಡು ಆಗ್ತೀನಾ? ಪರಾಕ್ರಮ, ಅವರ ಶಕ್ತಿ, ಭಕ್ತಿ. ಶಿವನ ಪಾಠ ಮಾಡ್ತಿದ್ದಾರಲ್ಲ, ಅವ್ರ ಮುಂದೆ ನಿಂತಿರೋದು ರಾವಣ. ಅವರು ಕೂಡ ಮಾಡ್ತಾರೆ. ಮತ್ತು ಶಿವ ಕೂಡ ಅಷ್ಟೇ, ಈಗ ಸ್ಮೈಲ್ ಅಂದ ತಕ್ಷಣ ಮುಖದಲ್ಲಿರೋ ಎಕ್ಸ್ಪ್ರೆಷನ್ನೇ ಫುಲ್ ಚೇಂಜ್ ಆಗುತ್ತೆ. ತುಂಬ ಬೇಗ ಅಷ್ಟು ಫಾಸ್ಟಾಗಿ ಹೇಗೆ ಚೇಂಜ್ ಮಾಡ್ತಾರೆ ಫೇಸ್ ಎಲ್ಲ. ಸ್ಮೈಲ್ ಅಂದ ತಕ್ಷಣ ಸ್ಮೈಲು, ಅಂದರೆ ಈಗ ಡಲ್ಲಾಗಿ ಅಳೋ ಥರ ಮಾಡಬೇಕು ಅಂದರೆ ಅದೇ ಥರ ಮುಖ ಫುಲ್ ಡಲ್ಲಾಗಿ ಮಾಡ್ಕೊಳ್ಳೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಅದು ಶಿವನ ವಿಗ್ರಹಕ್ಕೆ ಪೇಂಟ್ ಮಾಡ್ತಾ ಇದ್ರು ಅಲ್ಲೇನೆ. ಭಕ್ತ ಬೇಡಿದಾಗ ಕೊಡಲಾರೇ ಎನ್ನಲಾಗಿದೆ. ಆದರೆ ಪ್ರಭು, ಆತ್ಮನಿಗೆ ಅವನ ಬಳಿಯಿದ್ದರೆ ಅವನಿಗೆ ಸಾವಿರ, ನೀವೇ ದಾರಿ ಕೊಡಬೇಕು. ಯಾವುದೋ ಚಿಂತೆ ನಿನ್ನನ್ನು ಬಾಧಿಸುತ್ತಿರುವಂತಿದೆ. ಹೌದು ಸ್ವಾಮೀಜಿ, ಕಾಲವೇಗನು ಕಾಲ ಪ್ರವಾಹದಲ್ಲಿ ಈಜುಕೊಂಡು ರೇಣು ರಾಜನ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡುವ ಸಮಯ ಬಂದೇ ಬಿಟ್ಟಿದೆ. ಮಹಾದೇವ, ಏನನ್ನು ತಡೆಯುವುದರ ದೇವರನ್ನು ನನಗೆ ಹೇಳಿದರೆ ನಾನು ಏನನ್ನು ಬೇಕಾದರೂ ತಡೆಯಬೇಕು. ಮಾಡಿ ವಿವೇಕೆ ನನ್ನನ್ನು ಈ ಬಡಪಾಯಿ ನಾರದಲ್ಲಿ Okay. Box again. ಆದರೆ ನಾರದರ ಪ್ರಯತ್ನ ವಿಫಲವಾದರೆ ಮುಂದಿನ ಪರಿಣಾಮ ಘೋರವಾಗಿರುತ್ತದೆ ಸ್ವಾಮಿ. ದೇವಿ, ಕೆಲವು ಗತಿಗಳು ಯಾರ ಗಮನಕ್ಕೂ ಬಾರದಂತೆ ನಡೆಯುತ್ತಿರುತ್ತವೆ. ಇದಕ್ಕೆ ಕಾಯುವಿಕೆಯೊಂದೇ ಮಾರ್ಗ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.